ರೀ ರೀ ಏನ್ ಹೇಳ? ನಿಮ್ಗ ಏನೋ ಒಂದ್ ಕೇಳ್ಬೇಕ, ಆದ್ರ ನೀವು ಒಟ್ಟ ಸಿಟ್ಟಿಗೆ ಬರ್ಬಾರ್ದ. ಆಯ್ತ. ಮತ್ತ ಅದೇ ರೀ, ನಂದು ಎಜುಕೇಶನ್ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂಡಿನಿ. ಏನಂದಿ? ಎಜುಕೇಶನ್? ಏನು ಸಾಲಿ ಕಲತ್ ಏನ್ ಮಾಡಾಕಿದಿ? ರೀ ಹಂಗ್ಯಾಕಂತೀರಿ? ಅಲ್ಲ, ಕಲ್ತವ್ರೆಲ್ಲ ನೌಕರಿನೇ ಮಾಡ್ಬೇಕನ್ನೋದೈತೇನೆ. ನಾ ನೌಕರಿ ಮಾಡಾಕ ಕಲ್ಯಾಕತ್ತಿಲ್ಲ, ಆದ್ರ ಎಲ್ಲಾನು ಕಸ್ಕೋಬೋದ್ ಮನುಷ್ಯನಿಂದ, ಆದ್ರ ಶಿಕ್ಷಣ ಕಸ್ಕೊಳಕ್ ಆಗಲ್ಲ. ಅದಕ್ಕೆ ಹೇಳಾತಿರೋದು. ಸಾಲಿ ಕಲತು ನನ್ನ 2 ನಂಬರ್ ದಂದಾಲ ಹಿಡಿದು ನೀನು ಸೇರಾ ತರ್ಸ್ಕೋಬೇಕತ್ ನೀ ಕಲಿಬೇಕತ್ ಹೊಂಟದೇನ? ನಿಂದೆಲ್ಲಾರ ನನಗೆ ಗೊತ್ತೈತಿ. ಯಾಕಂದ್ರೆ ನೀನು ಅವಮಾನ ಮಾಡಿಲ್ಲ, ಅದಕ್ಕೆ ನೀ ಸಾಲಿ ಕಲತು ನಾನು ಸಿಗಿಸಿ ನಾನು ಮರ್ಯಾದೆ ಕಳಿಬೇಕತ್ತೇಳಿ ಹೊಂಚ ನಡೆಸಿನಿ. ಹೊಂಚಕ್ಕೆ ಇಲ್ರಿ, ನಾ ಯಾಕೆ ಹಂಗ ಹೊಂಚ್ ಹಾಕ್ಲಿ? ಅಲ್ಲ, ಹೊಂಚ್ ಹಾಕಿದ್ರ ಯಾರೇ ಗಂಡನ ಮೇಲೆ ಹೊಂಚ್ ಹಾಕ್ತಾರನ? ಅದು ಮೊದ್ಲಿನ ಕತಿ ರೀ. ನಾ ಈಗ ಬಾಳ್ ಬದಲಾಗಿನಿ. ನೀವ್ ಹೆಂಗ್ ಹೇಳ್ತಿರ್ಲಾ ಹಂಗ ಕೇಳ್ತೀನಿ. ಆದ್ರ ಇದೊಂದ್ ಆಸೆ ನೆರವೇರ್ಸ್ಕೊಡ್ರಿ. ಸರಿ ಸರಿ, ಹೆಣ್ಣಿನ ನಂಬೇಡ ತಿರ್ಯಾರ. ಹೆಣ್ಣಿನಲ್ಲಿ ಕುದುರೆನಲ್ಲಿ ಯಾರಿಗೂ ಗೊತ್ತಾಗಿಲ್ಲತ್ತ. ಅದಕ್ಕ ನೀ ಇಷ್ಟೆಲ್ಲ ನಾಟಕ ಮಾಡತ್ತಿ ಅಂದ್ರ ನಿಂದೇನೋ ಬೇರೆ ಪ್ಲಾನ್ ಐತಿ. ಏನು ಸಾಲಿ ಕಲಿದು ಕೊಳೆಯಮಿಲ್ಲ, ಏನೂ ಇಲ್ಲ. ಮುಚ್ಕೊಂಡು ನಾಯಕನು ಐತಲ್ಲ, ಅಡಿಗೆ ಮನ್ಯಾಗ ರೊಟ್ಟಿ ಮಾಡೋದು, ನಾ ಹಸು ಆದಾಗ ಊಟ ತಗೊಂಬಂದ್ರೆ ಊಟ ತಂದು ಹಾಕೋದು, ಅಟ್ಟ ನಿಂದ ಕೆಲಸ. ರೀ, ನಿಮ್ಗ ಹೆಂಗ್ ಹೇಳ್ಬೇಕನ್ನೋದು ನಂಗೆ ತಿಳಿಯವಲ್ದ. ಆದ್ರ ನಮ್ಮವ್ವರೇ ನನ್ ಜೋಡಿ ಇಲ್ಲ. ಆಕಿ ಎಷ್ಟೋ ಕನಸು ಕಂಡಿದ್ಲ ನಾನು ವಿದ್ಯಾವಂತೆ ಆಗ್ಬೇಕಂತ. ಆಕಿನ್ ಕನಸರೇ ನನಸ್ ಮಾಡ್ತೀನ್ರಿ. ಇದೊಂದ್ ಅವಕಾಶ ಕೊಡ್ರಿ ನನಗ, ಇದೊಂದ್ ಅವಕಾಶ ಕೊಡ್ರಿ. ಕೈತಿಗೆ ನಿಮ್ಮ ಅವ್ವನ ಹೆಸರು ಹೇರ ನನಗ ಮೈ ಎಲ್ಲ ಉರ್ತೈತೆ. ಇನ್ನ ನಿನ್ನ ಮಾತು ಕೇಳ್ತನ ಕರೆ, ನಿಮ್ಮ ಅವ್ವನ ಸಲುವಾಗಿ ನೀ ಕಲಿತೀನಿ ಅಂದ್ರ ನಾ ಮುದ್ದಾಮ್ ನೀನ್ ಸಾಲಿ ಕಲ್ಸಾಕ್ ಬಿಡುದಿಲ್ಲ. ಮುಚ್ಕೊಂಡ್ ನಾಯಕನಿತ ಇರೋದು ಅಷ್ಟೇ. ಆಯ್ತು ತಗೋರಿ, ನಿಮ್ಗ ಹೇಳಿದ್ದೆಲ್ಲ ಹೇಳ್ದೆ ನಾನು. ಆದ್ರ ನೀವು ನನ್ ಮಾತೇ ಕೇಳವಲ್ರಿ. ಆಯ್ತು ಬಿಡ್ರಿ, ನೀವ್ ಹೇಳ್ದಂಗ ಆಗ್ಲಿ. ಬರ್ರಿ ಊಟಾರೆ ಮಾಡ್ಬರ್ರಿ. ಈಗ ಶಾನೆ ಆಯ್ತು ನೋಡ್ನಿ. ಅಲ್ರಿ ಸಾವ್ಕಾರ, ನೀವು ಹೇಳ್ದಂಗ ಸಾಧಿಸ್ಬಿಟ್ರಲ್ರಿ. ಹುಡುಗಿ ನೋಡ್ರ ರತಿ ರತಿ ಕಡ್ಡಿಲೆ ಕೊರದಂಗ ಅದಾಳ್ರಿ. ಅಲ್ಲ, ಅಂತಕ್ಕಿನ್ನ ನೀವು ಹೊಲಸ್ಕೊಂಡಕ್ಕಿರಿಂದ ಈ ರೀತಿ ಮದುವೆನ ಆಗಿಬಿಟ್ರಲ್ಲ. ಆಕಿನ ಮದುವೆ ಆಗಿದ್ದು ಆಕಿ ಜೊತೆ ಚಂದಾಗಿ ಸಂಸಾರ ಮಾಡಕತ್ ತಿಳ್ಕೊಂಡೇನ? ಹೌದ್ರಿ. ಮತ್ತ ಹುಚ್ಚ ಹಳಿ ಹುಚ್ಚ, ಆಕಿನ ಅನುಭವಿಸಿ ಕೈ ಬಿಟ್ಟು ಬರ್ತಾನ. ನಾ ತಿಂದು ಬಿಸಾಕಿ ಮಾವಿನಕಾಯಿ ಗೊಪ್ಪಿದ್ದಂಗಕ್ಕೆ. ಅಲ್ರಿ, ಈಗಾಗಲೇ ಆಕಿಗೆ ತಾಳಿ ಕಟ್ಟಿಕಿರಿಂದ ಮದುವೆ ಆಗಿ ಹೆಂಡತಿ ಪಟ್ಟ ಕೊಟ್ಟಾರಿ. ಅಲ್ಲ, ಊರ್ ಮಂದಿ ಎಲ್ಲ ಆಕಿಗೆ ಸಾವ್ಕಾರ್ತಿ ಸಾವ್ಕಾರ್ತಿ ಅಂತ ಕರೀತಾರ ಅಲ್ರಿ. ಮತ್ತೇನೇನು ಮಾವಿನಕಾಯಿ ಗೊಟ್ಟ ಮಾಡಿ ಹೋಗ್ಯಾವ್ರದ್ರಿ? ಹುಚ್ಚ ಹಳಿ ಹುಚ್ಚ, ನೀನ ಶಾನೆ ಆಗಿಲ್ಲ. ನನ್ನ ಮಾಸ್ಟರ್ ಪ್ಲಾನ್ ನಿನ್ನ ಗೊತ್ತಾಗಿಲ್ಲ. ನನ್ನ ಪ್ಲಾನ್ ಏನು ಗೊತ್ತಾ? ಆ ರೌಂಡ್ ಹೆಂಗ ಮಗಳ ಕಣ್ಣೀರ್ ಹಾಕಿಸಿ ಆ ರೌಂಡ್ ಹೆಂಗ ದೂರ ಮಾಡಿ ನೋಡು. ಈಕಿನ ಮದುವೆ ಆಗಿದ್ದು ಯಾಕೆ ಗೊತ್ತಾ? ನನ್ನ 5 ಎಕರೆ ಹೊಲ ತಗೊಳಕ. ಅದಕ್ಕ ಈಕಿನ ಕೆಲವೊಂದ್ ದಿನ ಇಟ್ಕೊಂಡು ಯೂಸ್ ಮಾಡಿ ಈಕಿನ ಆ ರೌಂಡ್ನಾಗ ಊರ್ ಬಿಟ್ಟ ಬೇರೆ ಊರಿಗಾರ ಕಳಿಸ್ತಾನೆ. ಇಲ್ಲ ಅಂದ್ರ ಹೊರ ಹೊರ ಅಂತ ಶಿವನ ಪಾದಕರೇ ಕಳಿಸ್ತೀನಿ. ಈಗಾರ ಗೊತ್ತಾತಲ್ಲ ನನ್ನ ತಲೆ ಹೆಂಗ ಓಡ್ತತಿ ಅತ್ತ. ಚಲೋ ಐತೆ ಹೇಳ್ರಿಪ್ಪ ತಲಿ. ನಿಮ್ಮ ತಲಿ ಬಟಣ ತಲಿ ಮನಗಂಡ ಐತ್ರಿ. ಆ ತಲಿಗೊಂದು ದೊಡ್ಡ ಪ್ರಶಸ್ತಿ ಕೊಡಿಸ್ಬೇಕಾಗೈತಿ ನೋಡ್ರಿ ನಿಮ್ಮ ತಲಿಗೆ. ಹೇ, ಊರ್ ಮಂದಿ ಎಲ್ಲ ಮಾತಾಡತತಿ ಬೇರೆ ಜಾತಕಿನ ಮದುವೆಗೆ ಬಂದಾನ ಅಂತ ಹೇಳಿ. ಈ ಎಂತ ನಾಯಿನ ನಾ ಇಟ್ಕೊಳ್ಬೇಕಾ? ನನ್ನ ಮರ್ಯಾದೆ ಏನು, ನನ್ನ ರೇಂಜ್ ಏನು? ಆಕಿನ ಯಾವಾಗ ಏನ್ ಮಾಡ್ಬೇಕತ್ತ ನಾನು ಇನ್ನೊಂದು ಪ್ಲಾನ್ ಹಾಕೋ ಕೂತಾನಿ. ಅವಾಗ ನೋಡಿ ಆಕಿನೂ ಹರೋಹರ ಅನಿಸ್ಬಿಡ್ತೀನಿ. ಅವ್ರ ರೌಂಡಿಂದ ದೂರ ಮಾಡಿಸ್ರಿ. ಆಕಿ ವಿದ್ಯಾಭ್ಯಾಸನೂ ಹಾಳು ಮಾಡ್ರಿ. ಆಕಿ ದೊಡ್ಡ ವಕೀಲ್ತಿ ಆಗಕ್ಕಿದ್ದಳು, ಅದಕ್ಕೂ ನೀರು ಹಣಿಸ್ರಿ. ಅಲ್ರಿ, ಈಗ ಇಟ್ಟು ತಲೆ ಓಡಿಸ್ಕೊಂಡ ಈ ರೀತಿ ಮಾತಾಡಕ್ ಹತ್ತಿರಲ್ಲ. ಅವ್ರ ಜೀವನ ಎಲ್ಲ ಅಳಗಾಲ ಹಚ್ಕೊಂಡ್ ಏನ್ ಮಾಡ್ಬೇಕತ್ತೀರಿ ಇನ್ನ ನೀವು? ಏ ಸಟ್ಟಿ, ಅವ್ರ ಮನೆಗೆ ಹೊಲ ಕೇಳಕತ್ ಹೋದಾಗ ಅವಾಗ ನನ್ನ ಕೈ ಹಿಡಿದ ನಡಗ ಬೊಟ್ಟ ಮಾಡಿ ಎತ್ತರಿ ಮಾತಾಡಿದ್ಲ. ಅವತ್ತ ನಾನು ಹೊಂಚಾಕಿ ಸಂಚ ಮಾಡಿ ಆಕಿನ ಹೆಂಗಾರ ಮಾಡಿ ಪಳಗಿಸ್ಬೇಕಂತ ಕೆಚ್ಕೊಂಡ್ ಕೂತಿದ್ನಿ. ಅದಕ್ಕೆ ಸರಿಯಾದ ಸಮಯದ ನೋಡಿ ಆಕಿ ಜೀವನ ಅಗಲ್ ಮಾಡಿ ಹೋಗದ್ನಿ. ಇನ್ನು ಏನ್ ಮಾಡ್ತಾ ಮಾಡ್ಲಿ, ಇನ್ನೇನೈತೆ? ನಾ ಆಕಿ ಜೀವನ 7 ಮಾಡ್ಲಿಲ್ಲ ಅಂದ್ರ ನನ್ನ ಹೆಸರು ಸೂರಪ್ಪ ಸಾಫಾರನೇ ಅಲ್ಲ. ಏನೇ ಆದರೂ ಒಂದು ಹೆಣ್ಣಿನ ಭಾಳ ಹಾಳಾಗಕ್ಕೆ ನಾ ಬಿಡಂಗಿಲ್ಲ. ಯಾಕಂದ್ರೆ ಅವ್ರ ತಾಯಿ ಹೋದ್ರು, ಅವ್ರ ಹೊಲ ಹೋದ್ರೂ, ಏನೋ ಆದರೂ ಸಹಿತ ಆಕೆ ವಿದ್ಯಾಭ್ಯಾಸ ಮಾಡಿಸಲೇಬೇಕು. ಯಾಕಂದ್ರೆ ನಾನಾ ಮುಂದೆ ನಿಂತು ಆಕೆ ವಿದ್ಯಾಭ್ಯಾಸ ಮುಂದೆ ನಡೆಸ್ತೇನೆ, ಏನು ಬೇಕಾದಾಗಲಿ.
ಹುಡುಗಿ ಇನ್ನ ಆದ್ರೂ ಬರುವಲ್ದಲ್ಲ, ಯಾಕಂದ್ರೆ ಆಕೆ ದಾರಿನ ಕಾಯ್ಕೊಕೊಂಡಿದ್ದೀನಿ. ಶೆಟ್ಟಿ ಹಾ ಈಗ ಬಂದೇನ್ವಾ? ಹ್ಞೂ ಈಗ ಬಂದೆ. ಅಲ್ಲ ಮತ್ತ ನಿನ್ ಗಂಡಗ್ ಹೇಳ್ಬೇಡ, ಇಲ್ಲಿ ಬಂದ್ ಭೇಟಿ ಆಗತ್ತಂದಿದ್ಲ, ಏನ್ ಕೆಲಸ? ಹೌದುವಾ, ಯಾಕಂದ್ರ ನಿನ್ನ ವಿದ್ಯಾಭ್ಯಾಸಕ್ಕ ಹತ್ತುವಂತ ಬುಕ್ಕ ತಂದ್ಕೊಂಡ್ ಬಂದಿದ್ದೀನಿ. ಯಾಕಂದ್ರ ನಿನ್ನ ವಿದ್ಯೆ ಇಲ್ಲಿಗೆ ನಿಂದ್ರಬಾರ್ದು ಅಂತ ಹೇಳ್ಕೇರಿ ನಾ ಏನ್ ಮಾಡೀನಿ, ನಿನ್ನ ಓದ್ತಿಲ್ಲ ಎಲ್ಲಾ ತರ ಬುಕ್ಸ್ಗಳು ತಗೊಂಡ್ ಬಂದಿದ್ದೀನಿ. ಅದಕ್ಕಾಗಿ ನೋಡುವ, ಎಲ್ಲಾರು ಏನ್ ಬೇಕಾದ್ ಕಸ್ಕೋಬಹುದು, ಆದ್ರೆ ನಿನ್ನ ವಿದ್ಯೆ ಯಾರು ಕಸ್ಕೊಳಕ್ ಆಗಂಗಿಲ್ಲ. ಅದಕ್ಕಾಗಿ ನಿನ್ನ ವಿದ್ಯಾಭ್ಯಾಸನ ಮುಂದುವರ್ಸ್ಕೊಂಡು ಹೋಗ್ಬಿಡು. ಶೆಟ್ಟಿ, ನಮ್ ತಾಯಿ ಇದ್ದಕಿ ನನಗ ವಕೀಲ್ ಮಾಡ್ಬೇಕತ್ತ ಎಷ್ಟೋ ಕನಸ್ ಕಂಡಿದ್ಲ. ಆದ್ರ ಆಕಿನ್ ಕನ್ಸು ನುಚ್ಚು ನೂರಾಗ್ ಹೋಯ್ತ. ನನ್ ಕನಸ ಬಿಡು, ಅದಂತೂ ಲೆಕ್ಕಕ್ಕೆ ಇಲ್ಲ. ಆದ್ರ ನೀನು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನನ್ ಬುಕ್ಕ ತಂದಿಯಲ್ಲ, ನಂಗ್ ಬಾಳ್ ಖುಷಿ ಆಯ್ತು. ನೋಡುವ, ಆದ್ರೂ ಶೆಟ್ಟಿ, ನಾ ಒಂದ್ ಮಾತ್ ಹೇಳ್ತೀನಿ, ಇದೇನ್ರ ನಮ್ಮ ಮನೆಯವ್ರಿಗೆ ಗೊತ್ತಾಯ್ತಂದ್ರ ನಿನ್ನೂ ಇಡುದಿಲ್ಲ, ನನ್ನೂ ಇಡುದಿಲ್ಲ ಅವ್ರ. ನೋಡುವ, ಇದ್ರ ಬಗ್ಗೆ ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ. ಅವ್ರಿಗೆ ಗೊತ್ತಿಲ್ದ ನೀನು ವಿದ್ಯಾಭ್ಯಾಸ ಚಾಲು ಮಾಡ. ಏನ ನಿನಗ ಪರೀಕ್ಷೆ ತಿಳಿ ಬರ್ತೈತಿಲ್ಲ, ಆಗ ಏನರೇ ನೆಪ ಹೇಳ್ಕಿರಿಂದ, ಸಾವ್ಕಾರಿ ಹೇಳ್ಕಿರಿಂದ ನಾನ ನಿನ್ನ ಕರ್ಕೊಂಡ್ ಹೋಗ್ತೀನಿ. ಆಯ್ತಿಲ್ಲ? ನೀನ್ ಅದ್ರ ಬಗ್ಗೆ ಅನ್ಸಕ್ ಹೋಗ್ಬೇಡವ, ನಾ ಅದನ್. ಆಯ್ತಿಲ್ಲ? ಶೆಟ್ಟಿ, ಯಾವ ಜನ್ಮದಾಗ ನೀನು ಏನ್ ಸಂಬಂಧ ಆಗಿದ್ಯೋ ಗೊತ್ತಿಲ್ಲ, ಆದ್ರ ಈ ಜನ್ಮದಾಗ ನನ್ ಮ್ಯಾಲ ಇಷ್ಟ ಕಾಳಜಿ ತೋರ್ಸಾತಿದಿ. ಆಯ್ತ್ ಶೆಟ್ಟಿ, ನೀ ಹೇಳ್ದಂಗ ನಾನು ವಿದ್ಯಾಭ್ಯಾಸ ಮುಂದುವರಿಸ್ತೀನಿ. ಯಾಕಂದ್ರ ನನಗೂ ನನ್ ವಿದ್ಯಾಭ್ಯಾಸ ಮುಂದುವರಿಸ್ಬೇಕಂತ ಬಹಳ ಆಸೆ ಐತ್ ಶೆಟ್ಟಿ. ನೋಡುವ, ನಿನ್ ಹಣಿ ಬಾರದಾಗ ಏನಾಗಬೇಕೋ ಆಗಿ ಹೋಗೈತಿ. ಅದ್ರ ಬಗ್ಗೆ ನೀ ಯಾವ್ದೂ ವಿಚಾರ ಮಾಡಕ್ ಹೋಗ್ಬೇಡ. ಯಾಕಂದ್ರ ನಿನ್ನ ಸ್ಥಾನದಾಗ ನನಗೂ ಒಬ್ಬಾಕಿ ಮಗಳಿದ್ಲ ಅಂದ್ರ ನಾನು ಮಗಳ ಅತ್ತ ಹೇಳ್ತಾ ತಿಳ್ಕೊಂಡ್ರೆ ನಿನಗೆ ಆ ರೀತಿ ನಿನಗೆ ಸಹಾಯ ಮಾಡೀನಿ. ನೀ ಏನ್ ಯಾವ್ದೇನೋ ತಿಳ್ಕೊಳಕ್ ಹೋಗ್ಬೇಡವ. ನಿನಗೇನೋ ಕಷ್ಟ ಏನೋ ಬಂದ್ರು ನನಗೆ ಹೇಳು, ನಾನ್ ನಿನಗ್ ಪರಿಹಾರ ಮಾಡ್ಕೊಡ್ತೀನಿ. ಆಯ್ತಿಲ್ಲ? ಆಯ್ತ್ ಶೆಟ್ಟಿ, ನನಗಂತ ನೀ ಅದಿ. ಆದ್ರ ನಮ್ಮ ಅವ್ಗ ಯಾರದಾರ? ನಾನೇ ಸರ್ವಸ್ವಂತ ಜೀವನ ಮಾಡ್ದಕ್ಕಿ. ಆದ್ರೆ ಈಗ ನನ್ ಗಂಡ ಷರತ್ ಹಾಕಿ ಅವ ಊರೇ ಬಿಟ್ಟು ಕಳ್ಸ್ಯಾನ. ಆಕಿಗೂ ನನಗ್ ನೀ ಸಿಕ್ಕಂಗ ಆಕಿಗೂ ಒಬ್ರು ಯಾರೇ ಸಿಕ್ಕು ಆಕಿಗೂ ಸ್ವಲ್ಪ ಸಮಾಧಾನ ಹೇಳಿದ್ರ ಅಷ್ಟೇ ಸಾಕು. ನಮ್ಮವ್ ಚಂದಗೆ ಇದ್ರ ನಂಗ ಅಷ್ಟೇ ಸಾಕು. ನೋಡುವ, ದುಃಖಸಾಕ್ ಹೋಗ್ಬೇಡ. ಯಾಕಂದ್ರ ಹುಟ್ಟಿಸಿದ ದೇವ್ರ ಹುಲ್ಲು ಮೇಸಂಗಿಲ್ಲ. ಯಾಕಂದ್ರ ಯಾವ್ದೋ ರೂಪಿನ್ಯಾಗ ಭಗವಂತ ಎಲ್ಲರಿಗೂ ಒಬ್ಬೊಬ್ರಿಗೆ ಸಹಾಯ ಮಾಡ್ತಿರ್ತಾನ. ಹಾಗ ಆಕಿನೂ ಯಾವ್ದಾರೆ ದೇವ್ರ ಯಾರ ರೂಪದಾಗರೆ ಬಂದ್ ಆಕಿಗೂ ಆದ್ರೂ ಸಹಾಯ ಮಾಡ್ತಾನಲ್ಲ. ಯಾಕೆ ಚಿಂತೆ ಮಾಡ್ತಿ? ಶೆಟ್ಟಿ, ಹಿಂಗ್ ಕೇಳ್ತೀನಂತ ತಪ್ಪು ತಿಳ್ಕೊಬೇಡ. ಆಯ್ತು ಹೇಳ್ಬಾ. ನಮ್ಮ ಅವ್ವನ್ ಬಗ್ಗೆ ಏನ್ರೆ ನಿನಗ್ ಸುದ್ದಿ ಬಂದೈತೇನ? ಇಲ್ವಾ, ಯಾಕಂದ್ರ ನಾನು ಆ ಕಡೆಯಲ್ಲಿ ಹೋಗೇ ಇಲ್ಲ. ಅಕಸ್ಮಾತ್ ನಾನಾಗೆ ಹೋಗಿ ಭೇಟಿಯಾಗಿ ಮಾತಾಡಿಸಿ ಹೆಂಗದಾಳು ಹೆಂಗಿಲ್ಲ ತಿಳ್ಕೊಂಡ್ ಬಂದ್ ಹೇಳಲೆ. ಆದ್ರ ನೋಡ್ ಶೆಟ್ಟಿ, ಹಂಗ ಎಲ್ಲಾರ ಕಣ್ಣಿಗೆ ಕಾಣಿಸೋ ಹಂಗ ಆಕಿ ಹೋಗಂಗಿಲ್ಲ. ಯಾಕ ಗೊತ್ತನ? ನನ್ ಗಂಡ ಅಂತ ಕಂಡೀಷನ್ ಇಟ್ಟಾನ ಆಕಿನ್ ಮುಂದ. ಅದಕ್ಕ ಒಂದ್ ಸ್ವಲ್ಪ ಸೂಕ್ಷ್ಮಲೆ ಪರೀಕ್ಷೆ ಮಾಡಿ ಕೇಳ, ಎಲ್ಲಿ ಹೋಗಾಳ ಏನ್ ಸುದ್ದತ. ಒಬ್ರಿಂದ ಒಬ್ರ ಬಾಯಿಗೆರೆ ಹತ್ತಿರ್ತೈತಿ. ಹಾ, ಕೇಳ್ತನ್ವಾ. ಆಕಿನ್ ಬಗ್ಗೆ ಏನ್ರೆ ಸುಳ್ಳು ಸಿಕ್ರ ಆಕಿಗೇನು ಹತ್ರದಿಂದ ನೋಡುದ್ ಬೇಡ, ದೂರಿಂದರೆ ನೋಡಿ ಸಮಾಧಾನ ಪಡ್ತೀನಿ. ಆಯ್ತಾಯ್ತವಾ, ಆಯ್ತು. ನೀವ್ ಹೆಂಗ್ ಹೇಳ್ತಿರಲ್ಲ ಹಂಗ ಕೇಳ್ತೇನೆ. ಆಯ್ತ್ ಶೆಟ್ಟಿ, ನಾ ಏನ್ ಬರ್ತೀನಿ. ಮತ್ತ ಅವ್ರ ಬಂದ್ರಂದ್ರ ಹುಡುಕ್ತಿರ್ತಾರ. ಆಯ್ತಾಯ್ತವಾ, ಮೊದಲು ಹೋಗು. ಪಾಪ ಹುಡುಗಿ ಇನ್ನೂ ಬಾಳೆ ಬೆಳಗಬೇಕಾದವಳು. ಆದ್ರೆ ಆಕಿ ವಿದ್ಯಾಭ್ಯಾಸನೂ ಅರ್ಧ ಕಣ್ಣಿಟ್ಟು ಹೋಯ್ತು. ಆಕಿ ದೊಡ್ಡ ವಕೀಲ ಆಗಬೇಕು ಅನ್ನೋದು ಅವ್ರ ತಾಯಿ ಕನಸಾಗಿತ್ತು. ಯಾವುದೂ ದಂಡಿಲ್ದ ಹೋಗಿ ನಮ್ಮ ಸಾಹುಕಾರನ ಕೈಯಾಗ ಸಿಕ್ಕ ಹಾಳಾಗಿ ಅವನ ಕಟ್ಕೊಂಡು ಜೀವನ ಮಾಡುವಂಗ ಪರಿಸ್ಥಿತಿ ಬಂತು. ಇರ್ಲಿ, ಯಾಕಂದ್ರ ಎದಕ್ಕಾಗ್ಲಿ ಎಲ್ಲದಕ್ಕೂ ಆ ದೇವರನ್ನೇ ಉತ್ತರ ಕೊಡ್ತಾನಂತ. ಎಲ್ಲರಿಗೂ ಆ ದೇವರ ಉತ್ತರ ಕೊಡ್ತಾನೆ. ನಮ್ಮಂತಕ್ಕೆ ಏನೈತಿ? ದೇವ್ರ, ಯಾಕೋ ಇವತ್ತು ಭಾಳ ಸುಸ್ತಾಗತ್ತೈತಿ, ಬ್ಯಾಸರ ಬಂದಂಗೆ ಆಗತ್ತೈತಿ. ಯಾಕೋ ಏನೋ ನಿನ್ನ ಮಗಳು ಕನಸಿಗೆ ಬಂದಿವೆ, ಬರೀ ಆಕಿ ನೆನಪ ಆಗಾಕತ್ತೈತಿ. ಹೆಂಗದಾಳೋ ಹೆಂಗಿಲ್ಲೋ ಮೂತಿ ನೋಡಕ್ಕೂ ಬರಬೇಡ ಹೇಳ್ಯಾನ. ನಾ ಅಲ್ಲಿ ಹೋದ್ರೆ ಮತ್ತೆ ನನ್ನ ಮಗಳಿಗೇನ್ರೆ ಕಷ್ಟ ಕೊಟ್ಟಾನ. ಬೇಡಪ್ಪ, ಬೇಡ. ಆಕಿ ಸುಖದಿಂದ ಇದ್ರೆ ಅಷ್ಟೇ ಸಾಕು. ಆಕಿಂದ ಎಲ್ಲ ಸುದ್ದಿ ಕೇಳ್ಬೇಕತ್ತ ನನಗೆ ರಗಡ್ ಆಸೆ ಆಗಕತ್ತೈತಿ. ಆದ್ರೆ ಏನು ಮಾಡಲಿ, ಆಕಿ ಚಂದಂಗಿರೋದು ಕಣ್ ತುಂಬ ನೋಡ್ಬೇಕಂದು ಆ ದೇವ್ರು ಅದಕ್ಕೂ ಕಲ್ಲು ಹಾಕಿದ. ಈಗ ಆಕಿ ಚಂದಂಗಿದಾಳತ್ತ ಯಾರನ್ನ ಕೇಳ್ದೋ ಯಾರನ್ನ ಬಿಡ್ದೋ ಈ ದೂರ ಬಿಟ್ಟ ಬೇರೆ ಊರಿಗೆ ಬಂದ ಹೊಂತು ತನ್ನ ತಿನ್ನಾಕತ್ತೀನಿ. ಅಲ್ಲೇ ಇದ್ರ ಮಗಳು ನೆನಪಾಗಿ ಮನೆಗೆ ಹೋಗ್ಕೊನತ್ತೇಳಿ. ಭಗವಂತ ಇಂಥ ಯಾರೇ ಯಾರಿಗೆ ತರಬೇಡಪ್ಪ.
ಅರ್ಗಿ ತೆಗ್ಬೇಡ. ಮಲ್ಲವ್ವ ಯಾಕವ್ವ ಆರಾಮದಿ? ಶೆಟ್ರ ನೀವಿಲ್ಲಿ ಯಾಕಿಲ್ವ ನಿನ್ನ ನೋಡ್ಬೇಕಂತ ಹೇಳ್ಕಿರಿಂದ ನಾನು ಬಂದಿದ್ನಿ. ಆರಾಮದನ್ರಿಪ್ಪ. ಈ ಕಡೆ ಸಾಯಕ್ ಆಗಲ್ತು, ಈ ಕಡೆ ಬದುಕಾಕು ಆಗಲ್ತು. ಮಗಳು ನೋಡ್ಬೇಕಂತ ತುಂಬಾ ಆಸೆ ಆಕತಿ. ಶೆಟ್ರ ನನ್ನ ಮಗ ಹೆಂಗದಾಳಪ್ಪ? ಆರಾಮದಾಳಿಲ್ಲ? ಮಲ್ಲವ್ವ ನೀ ಹೆಂಗ ಕಣ್ಣೀರ್ ಹಾಕ್ತಿಲ್ಲ ಅದ ರೀತಿನ ನಿನ್ನ ಮಗಳು ಕೂಡ ಕಣ್ಣೀರಾಗ ಕೈ ತೊಳ್ಯಾಕತ್ತಾಳವ್ವ. ಆದ್ರೆ ಏನ್ ಮಾಡುದು, ಹಾಕಿದ ಸಂಕಟ ಕೇಳಾರ ಬಾಟಿಗೆ. ಅದಕ್ಕಾಗಿ ನಿನಗ ಭೇಟಿಯಾಗಿ ಹೆಂಗದಾಳೋ ಅಂತ ಹೇಳ್ಕಿರಿಂದ ನೋಡ್ಕೊಂಡ್ ಹೋಗ್ಬೇಕು, ನೋಡ್ಕೊಂಡ್ ಹೋಗಿ ಹೇಳ್ಬೇಕಂತ ಹೇಳ್ಕಿರಿಂದ ನಾನ ನಿನ್ ಹುಡುಕ್ಯಾತ್ಕೊಂಡ ಬಂದಿ ನೋಡುವ. ಶೆಟ್ರ ನನ್ನ ಮಗಳು ನನ್ನ ದಿವಸ ನೆನೆಸ್ತಾಳು. ನನ್ನ ಮಗಳು ನನ್ನ ಮರ್ತ ಹೋಗ್ಯಾಳ ಅಂತ ತಿಳ್ಕೊಂಡಿದ್ದೆ. ನೆನಪಿನಾಗ ಇಟ್ಕೊಂಡಾಳ ಅಷ್ಟ ಸಾಕ. ಶೆಟ್ರ ನನ್ನ ಮಗಳು ಹೆಂಗ್ ಸುಖವಾಗಿದ್ದಾಳಿಲ್ಲ? ಆ ಸಾವುಕಾರ ಚಲೋ ನೋಡ್ಕೊಳಕತ್ತೇನೋ? ಹೆಂಗದಾಳು ಹೇಳ್ರಿ. ಮೋಸ ಮಾಡಿಬಿಟ್ಟುವ ಸಾವುಕಾರ, ನಿಮಗ ಮೋಸ ಮಾಡಿಬಿಟ್ಟ, ನಂಬಿಸಿ ಕತ್ತಕ್ ಹೋದ್ಬಿಟ್ಟ, ನಿಮ್ದು ಕತ್ತಕ್ ಹೋದ್ಬಿಟ್ಟ. ಶೆಟ್ರ ಏನ ಮತ್ತೇನಾಗಿತ್ತು ಹೇಳ್ರಿ? ಏನಾಗಿತ್ತು ನನ್ನ ಮಗಳಿಗೆ? ಏನೂ ಇಲ್ಲ ಮಲ್ಲಮ್ಮ, ಏನೂ ಇಲ್ಲ, ಅದನ್ನೆಲ್ಲ ಹೋಗ್ಲಿ ಬಿಡು. ಆದ್ರ ನೀ ಚಲೋ ಅದಿಲ್ಲೋ, ನಿನಗೇನಾರ ಕಷ್ಟ ಸುಖಕ್ಕ ಏನಾರ ಬೇಕಾದ್ರೆ ನಾನ್ ಸಹಾಯ ಮಾಡ್ತೀನಿ, ನಾನ್ ಕೊಟ್ಟು ನಡೆಸ್ತೀನಿ. ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ. ನಿನ್ನ ಮಗಳ ಆರಾಮದಾಳ ಅಂತ ತಿಳ್ಕೊ, ಆಯ್ತಿಲ್ಲ? ಬ್ಯಾಡಪ್ಪ, ನನಗೇನು ಕೊಡುದು ಬೇಡ, ನನಗೇನು ಬೇಕಾಗಿಲ್ಲ. ಎಲ್ಲರ ದುಡ್ದ ಒಂದು ತನ್ನ ತಿತ್ತನ. ನನಗೇನ ಹಿಂದ ಮುಂದ ಹೀರಾಕಿ ಒಬ್ಬಾಕಿ ಮಗಳ ಅಲ್ಲದಾಳ. ನನ್ನ ಮಗಳು ಚಂದ ಇದ್ರ ಅಷ್ಟ ಸಾಕ. ನನಗ್ ಮತ್ತೊಂದ್ ಏನ್ ಬೇಕಾಗಿಲ್ರಿ. ಆಯ್ತು ಬಿಡುವ, ನಿನ್ನ ಮಗಳ ಮುಂದ್ ಹೋಗ್ಕೇರಿಂದ ನೀ ಚಲೋ ಅದಿ ಅಂತ ಹೇಳ್ಕೇರಿಂದ ಹೇಳ್ತೀನಿ, ಆಯ್ತಿಲ್ಲ? ನಾನು ಬರ್ಲಿವಾ ಹಂಗಾರ? ಆಯ್ತ್ರಿ. ಹಾ ಶೆಟ್ರ ಆತ್ವಾ, ನಂದೊಂದೋ ಒಂದ್ ಆಸೆ ನಿಮಗ್ ಕೈ ಮುಗಿದ್ ಕೇಳ್ತೀನಿ, ಅದನ್ನ ನಡೆಸ್ಕೊಡ್ರಿ. ಹೇಳುವ, ಅದ್ಯಾವ್ದು ನಿನ್ನ ಆಸೆ? ನನ್ನ ಕೈಲಿ ಸಾಧ್ಯ ಆಗದಟ್ಟು ಮಾಡ್ತನ ಹೇಳಿನಲ್ಲ, ಯಾವ್ದು ಆಸೆ ಹೇಳಿ ನಾನು ನಡೆಸ್ಕೊಡ್ತೀನಿ. ನೋಡ್ರಿ, ನಾನು ನನ್ನ ಮಗಳ ಮೋತಿ ನೋಡಂಗಾಗೈತಿ. ಒಂದೇ ಒಂದ್ಸಲ ನನ್ನ ಮಗಳ ಮೋತಿನ ತಂದು ತೋರಿಸ್ರಿ. ನಿಮಗ್ ಕೈ ಮುಗಿದು ಕಾಲಿಗೆ ಬೀಳ್ತದ್ರಿ. ಮಲ್ಲವ್ವ ಕಾಲಿಗೆ ಅದು ಬೀಳಾಕ್ ಹೋಗ್ಬೇಡವ. ಯಾಕಂದ್ರೆ ನಾವು ಮನುಷ್ಯರ, ನೀವು ಮನುಷ್ಯರ, ಇಲ್ಲಿ ಯಾವ ದೇವ್ರಲ್ಲ ನೋಡುವ. ನಿನಗ ಅಟ್ಟು ಮಗಳ ಮೇಲೆ ನೋಡು ಪ್ರೀತಿನ ಇತ್ತಂದ್ರ ನಾ ಹೋಗಿ ಹೆಂಗಾರೆ ಮಾಡಿಕಿನ ಕರ್ಕೊಂಡ್ ಬಂದು ನಿನಗ್ ಮೋತಿ ತೋರಿಸ್ತೀನಿ, ಆಯ್ತಿಲ್ವಾ? ಅಳ್ಳಾಕ್ ಹೋಗ್ಬೇಡ. ಆಯ್ತ್ರಿ. ಏನ್ ಹೇಳ್ತೀನಿ? ನೀವ ನನ್ ಪಾಲಿನ ದೇವ್ರಿ. ಆಯ್ತವಾ, ಹೆಂಗಾರ ಮಾಡಿ ಮತ್ತ ಸಾವುಕಾರ ಗೊತ್ತಾಗ್ಬಾರ್ದ್ರಿ. ಇಲ್ಲವಾ, ಇಲ್ಲ, ಅದು ಗೊತ್ತಾದ್ರ ನನ್ನ ವಿಷಯ, ನಾನ ಎಲ್ಲಿ ಹಿಂಗ ಬಂದ್ ಎಲ್ಲ ಹಿಂಗ್ ಮಾಡಾಕ್ತೇನೆ ಅಂತ ಗೊತ್ತಾದ್ರ ಅವ್ನು ಇಟ್ಕೋತಾನವ ನನ್ನ ಸಾವುಕಾರ, ಒದ್ದ ಹೊರಗೆ ಹಾಕಿ ಬಿಡ್ತಾನ. ಅದಕ್ಕಾಗಿ ಕಣ್ಣೀರ್ ಹಾಕ್ಬೇಡವ, ಕಣ್ಣೀರ್ ಹಾಕ್ಬೇಡ. ಹೆಂಗಾರಿ ಮಾಡಿ ನಿನ್ನ ಮಗಳನ್ನ ಭೇಟಿ ಮಾಡಿಸ್ತಾನ, ಆಯ್ತಿಲ್ವಾ? ನಾ ಇನ್ ಬರ್ಲಾ? ನನ್ ಮಗಳಿಗೆ ಹೋಗಿ ಹೇಳ್ರಿ, ಆಯ್ತಾಯ್ತು, ನಿಮ್ಮ ಆರಾಮಾಗ ಅದು ಬಹಳ ಚಲೋ ಅದ ಅಂತ ಹೇಳ್ರಿ. ಆಯ್ತಾಯ್ತು ಹೇಳ್ತಲ್ವಾ. ಅದೊಂದ್ ಸುದ್ದಿ ಮಾತ್ರ ಮರಿಬೇಡ್ರಿ. ಆಯ್ತವಾ, ಆಯ್ತಾಯ್ತು, ಬರ್ತೀನಿ. ಹಾಳಾಕ್ ಹೋಗ್ಬೇಡವ ಮಲ್ಲವ್ವ, ಆರಾಮಿರ್. ಏನ್ ಹೇಳ್ತೀನಿ? ಬರ್ಲ್ವಾ? ನಮಸ್ಕಾರ. ಅಯ್ಯೋ ದೇವ್ರೆ, ಆ ಭಗವಂತ ಇವತ್ತ ಪೂಜೆ ಮಾಡಾಕ್ ಬೇಡ್ಕೊಂಡ್ ಬಂದಿದ್ದು. ಯಾರಾದ್ರೂ ಭೇಟಿ ಆದ್ರೆ ನನ್ನ ಮಗನ್ ಕೇಳ್ಬೇಕತ್. ನಿನಗ್ ನಮಸ್ಕಾರಪ್ಪ. ಆದ್ರ ಇವತ್ತು ವಿಷಯ ನನ್ನ ಮಗದ್ ಗೊತ್ತಾತ್ಲ, ಅಷ್ಟೇ ಸಾಕು ನನಗ್. ಚಂದದಾಳಕ್ ಒಂದ್ಸಲ ಹಾಕಿ ಮೋತಿ ನೋಡ್ಬಿಟ್ನಿದ್ರ ನನಗ್ ಸಾವು ಬಂದ್ರು ಸಂತೋಷವಾಗಿ ಪ್ರಾಣ ಬಿಡ್ತೀನಿ. ಸಾಕಷ್ಟು. ಶೆಟ್ಟಿ, ನೀ ಎಲ್ಲಾರ ಕರ್ಕೊಂಡೋಗಿ ಅದನ್ನೆಲ್ಲ ಹೇಳ. ಅಲ್ಲ, ನೀ ಹಿಂಗ್ ಕರ್ಕೊಂಡ್ ಬಂದ್ರ ನಮ್ಮ ಮನೆಯವ್ರಿಗೆ ಸಂಶಯ ಬರ್ತೈತಿ. ಮೊದ್ಲೇ ಕಿರಿಕಿ ಮಾಡ್ತಾರ ಅವ್ರ. ಏನಿಲ್ವಾ, ಹಂಗೇನ್ ತಿಳ್ಕೊಬೇಡ. ನಾನು ಒಂದು ನಿನಗೆ ಸಂತೋಷ ಸುದ್ದಿ ಹೇಳಕತ್ತ ಹೇಳಿ ಕರ್ಕೊಂಡು ಹೊಂಟ, ನೀ ಬಾ ತೋರಿಸ್ತೀನಿ. ಹೌದಾ? ಹೌದು, ಬಾ. ನೋಡುವ ಇಲ್ಲಿ ಯಾರದಾರಂತ. ಅವ್ವ, ಅವ್ವ, ಆರಾಮದಿ? ನೀ ಹೆಂಗದಿ ಹೇಳ, ನಂದೇನ್ ಕೇಳ್ತಿ? ನಾ ಆರಾಮೇ ಅದೀನಿ. ನೀ ಎಲ್ಲಿದ್ದಿ ಇಷ್ಟ್ ದಿನ? ಅಲ್ಲ, ನಾ ಎಷ್ಟು ಮಂದಿ ಕೇಳ್ಬೇಕು, ನಮ್ಮ ಅವ್ವಂದು ಏನಾರ ಸುದ್ದಿ ಬಂದದೇನೋ, ಎಲ್ಲಾರ ಸುಳ್ಳು ಸಿಕ್ಕದೇನೋ ಅಂತ. ಯಾರು ನನ್ಗ್ ಗೊತ್ತಿಲ್ಲ ಅಂತಿದ್ರು. ನನಗ ಎಷ್ಟ್ ಚಿಂತೆ ಆಗಿತ್ತು ಗೊತ್ತ ನಿನ್ ಬಗ್ಗೆ. ಎಲ್ಲಿ ಹೋಗಿದ್ದೀನಿ ಇಷ್ಟು ದಿನ? ಎಲ್ಲರೂ ಹೋಗ್ಲಿ ಬಿಡವ, ನೀ ಆರಾಮದಿಲ್ಲ, ನನಗ ಅಟ್ಟ ಸಾಕ. ಈಗ ನನಗ ಬಹಳ ಸಂತೋಷ ಆಗ್ತೈತಿ ನಿನ್ ನೋಡಿ. ಅವ್ವ, ನಂದ ದೃಷ್ಟಿ ಬಿಡ್ತೈತೆವ ನಿನ್ ಮೇಲೆ. ಅವ್ವ, ಖರೆ ಹೇಳ್ಬೇಕಂದ್ರ ಶೆಟ್ಟಿ ನನಗ ದೇವ್ರ ಸಿಕ್ಕಾನ. ಅವನ್ ಮುಂದೆ ಹೇಳ್ಕೊಂಡೆ, ಇಲ್ಲಪ್ಪ ನಮ್ಮ ಅವ್ನ್ ನೋಡಂಗಾಗೈತಿ ಅಂತ. ಆ ಪುಣ್ಯಾತ್ಮ ಇವತ್ತ ನಿನ್ ತಂದು ನನ್ ಮುಂದ್ ನಿಂತ್ಸನವ. ನನಗ್ ಬಾಳ ಖುಷಿ ಆಗತೈತಿ, ನಿನ್ ನೋಡಿ ಬಾಳ ಖುಷಿ ಆಗತೈತಿ ಅವ್ವ. ಹೌದ್ ಮಗಳ, ನನಗೂ ಬಹಳ ಖುಷಿ ಆಯ್ತು. ನನಗೂ ಭೇಟಿಯಾಗಿದ್ರು ಅವ್ರ ತೆಗ ಕೈ ಮುಗಿದು ಬೇಡ್ಕೊಂಡೆ.
ಒಂದ್ಸಲ ನನ್ನ ಮಗಳ ಮುಖ ನೋಡ್ಬೇಕು ಆಕಿನ್ ತಾನು ತೋರಿಸದ ಶೆಟ್ರ. ಈ ಜನ್ಮದಾಗ ಈಗ ನೀವು ಋಣ ತೀರ್ಸಕ್ಕಾಗಂಗಿಲ್ರಿ. ಹೌದ್ರಿ ಶೆಟ್ರ, ಈ ಜನ್ಮದಾಗ ನಿಮ್ ಋಣ ತೀರ್ಸಕ್ಕಾಗಲ್ಲ. ಅವ್ವ ಅಷ್ಟೇ ಅಲ್ಲವ್ವ, ಇನ್ನೊಂದ್ ವಿಚಾರ ಹೇಳ್ಬೇಕು ನಿನಗ. ಏನವ್ವ? ನನ್ ಗಂಡ ಎಷ್ಟೇ ನನಗ ಓದ್ಬೇಡ ನೀ ಕಲಿಬೇಡ ಅಂತ ಬಿಡ್ಸುದ್ರುನು ಶೆಟ್ಟಿದಾರಲ್ಲ ನನಗ್ ಬೇಕಾಗಿದ್ದೆಲ್ಲ ಬುಕ್ ಎಲ್ಲಾ ತಂದ್ಕೊಟ್ಟು ನಾವ್ ಓದಾಕ ನನ್ನ ಸಹಾಯ ಮಾಡಾತಾರವ್ವ. ಅವ್ವ ನನ್ ಓದ ನಿಲ್ಸಿಲ್ಲ. ನಿನ್ ಆಸೆ ಐತೆಲ್ಲ ನಾವ್ ವಕೀಲ ಆಗ್ಬೇಕಂತ, ಅದನ್ನ ನಾ ಮುಂದುವರ್ಸಿನವ. ಅದಕ್ಕೆಲ್ಲ ಕಾರಣ ಶೆಟ್ರ. ಹೋಗ್ಲಿ ಬಿಡುವ, ನನ್ನ ಭಾಳ ಹೊಗಳಿಕೆರಿಂದ ಉಪ್ಪರಿಗೆ ಮೇಲೆ ಕುಡ್ಸಾಕ್ ಹೋಗ್ಬೇಡ್ರಿ. ನೋಡು, ನೀವು ಇಬ್ರು ಭೇಟಿ ಆದ್ರಲ್ಲ, ಒಬ್ರೊಬ್ರ ಮುಖ ನೋಡ್ರಿಲ್ಲ, ನನಗೆ ಅಷ್ಟ ಸಂತೋಷ ಆಯ್ತು. ಅಲ್ಲಪ್ಪ, ಯಾವ ಜನ್ಮದ ಋಣನೋ ಏನೋ, ಯಾವ ಜನ್ಮದಾಗ ನನಗೆ ಅಣ್ಣ ಆಗಿದ್ಯೋ ತಮ್ಮ ಆಗಿದ್ಯೋ, ಈ ಜನ್ಮದಾಗ ಇಷ್ಟು ಸಹಾಯ ಮಾಡಾಕತ್ತಿದ್ಯಲ್ಲಪ್ಪ. ನಮ್ ಪಾಲಿನ ದೇವ್ರಪ್ಪ ನೀನು, ನಮ್ ಪಾಲಿನ ದೇವ್ರು. ಅವ್ವ ನೀ ಏನು ಚಿಂತೆ ಮಾಡ್ಬೇಡ. ಇನ್ನೊಂದ್ 6 ತಿಂಗಳದಾಗ ನಂದು ಫೈನಲ್ ಎಕ್ಸಾಮ್ ಅದಾವ. ಆ ಎಕ್ಸಾಮ್ ಬರದೆ ಅಂದ್ರ ನಾನು ವಕೀಲ ಆಗ್ತೀನಿ. ಹೌದೇನವ್ವ? ಅವಾಗ ಯಾರ್ ಕೇಳ್ತಾರ ನಮ್ನ? ನನ್ ಗಂಡರೇ ಏನ್ ಕೇಳಾಮದಾನ. ನಾನ್ ನೌಕರಿ ಸಿಕ್ತಂದ್ರ ನಿನ್ನ ರಾಣಿ ಹಂಗ್ ನೋಡ್ಕೋಬೋದವ. ನಮ್ ಮನ್ಯಾಗ ಕರ್ಕೊಂಡ್ ಬಂದ್ ಇಟ್ಕೋತೀನಿ. ಅದನ್ನ ಬೇಡ್ಕೋತೀನವ, ಹಗಲಿ ರಾತ್ರಿ ದೇವ್ರತೆ ಅದನ್ನ ಬೇಡ್ಕೋತೀನಿ ನೋಡ. ಅದೊಂದು ಆಸೆ ನೆರವೇರ್ತಂದ್ರ ನನ್ನ ಆಸೆ ಮುಗಿತವ ಎಲ್ಲ. ಆದ್ರ ಅವ್ವ 6 ತಿಂಗಳ ತನ ನೀ ಎಲ್ಲಿರ್ತಿ? ಯಾರಂತಕ್ಕಿರ್ತೀವ? ಯಾರಂತಕ್ಕಿರ್ತಿ? ಬೇಡವಾ, ನಾನ್ ಚಿಂತೆ ಮಾಡಕ್ ಹೋಗ್ಬೇಡ. ನಂದೇನು ಚಿಂತೆ ಮಾಡ್ಬೇಡ. ಕಾಕ ಹೇಳಂಗೆ ಕೇಳು, ಅವ ಎಷ್ಟ ಓದಿಸ್ತಾನಲ್ಲ, ಅವ್ ಗೊತ್ತಿಲ್ದ ಎಲ್ಲ ಮಾಡ್ನಿ. ಹಾಯವ್ವ, ನಂದು ಏನು ಚಿಂತೆ ಮಾಡ್ಬೇಡ. ನಾನು ಚಿಂತೆ ಮಾಡಿ ನೀ ಅದನ್ನೆಲ್ಲ ಕಳ್ಕೊಬೇಡವಾ. ನಾ ಸುಖವಾಗಿರ್ತೇನೆ. ನಿನ್ನ ಮುಖ ನೋಡ್ನಲ್ಲ, ನೀನು ಸಂತೋಷವಾಗಿರ್ತೇನವ ಮಗಳ. ನಾನು ಚಿಂತೆ ಮಾಡ್ಬೇಡ. ಶೆಟ್ಟಿ, ನೀ ಮೊದಲ ನಮ್ಮ ಅವನ್ ಅಂತ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರ ಮನ್ಯಾಗಿಂದು ಒಂದಿಟ್ ಏನ್ರ ತಿನ್ನಾಕರೆ ತರ್ತಿದ್ನಿ. ನಮ್ಮವ್ವ ಊಟ ಮಾಡ್ಯಾಳೋ ಇಲ್ಲೋ. ಅವ್ವ ನೀವ್ ಊಟ ಮಾಡೇ ಇಲ್ಲ. ಊಟ ಮಾಡೇ ಬಂದಿನವ, ಹೊಟ್ಟೆ ತುಂಬ ಊಟ ಮಾಡೇ ಬಂದಿದ್ನಿ. ಕನಸು ಭಾಳ ಬೀಳಾಕತ್ತಿತ್ತು. ಹೆಂಗದಾಳ ಏನೋ ಹುಡ್ದ. ದೇವ್ರ ಸಿಕ್ಕಂಗ್ ಸಿಕ್ರಿ ಇವ್ರು. ಅದಕ್ಕೆ ಕರ್ಕೊಂಡ್ ಬಾರಪ್ಪ, ಒಂದೇ ಸಲ ಮೋತಿ ನೋಡ್ತಾನಂತೇಳಿ ಕೈ ಮುಗಿದು ಬೇಡ್ಕೊನಿ. ಪುಣ್ಯಾತ್ಮ ಕರ್ಕೊಂಬಂದ ನಿನ್ ತೋರಿಸ್ದ. ಅಷ್ಟ ಸಾಕುವ, ನೀ ಸಂತೋಷವಾಗಿರ. ನೀ ಅಳ್ಬೇಡವ್ವ, ನೀ ಅಳ್ಬೇಡ. ನೋಡ್ವಾ ತಂಗಿ, ನಾ ಹಿಂಗೆ ಹೇಳ್ತೀನಂತ ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಯಾಕಂದ್ರ ನಿನ್ನ ಗಂಡ ನೋಡಿದ್ರೆ ನಿನ್ನ ಮ್ಯಾಲ ಕೆಂಡ ಕ್ಯಾರ್ದಂಗೆ ಕಾಡ್ತಾನೆ. ಅದಕ್ಕಾಗಿ ನಾವು ಎಲ್ಲಿ ಹೋಗಿದ್ವಿ ಅಂತ ಸಂಶಯ ತಿಳ್ಕೊಕ್ಕಿಂತ ಮೊದಲು ನಾವು ಮನ್ಯಾಗಿರ್ಬೇಕು. ಆಯ್ತು ಬಾರ್ವಾ, ಮನೆಗೆ ಹೋಗುನು. ಅವ್ವ ಶೆಟ್ಟಿ ಹೇಳಿದ್ದು ಬರೋಬರಿ ಐತಿ. ಇನ್ನು 6 ತಿಂಗಳ ನಾವ ಯಾಕೆ ನಮ್ ಕಾಲ್ ಮೇಲೆ ಕಲ್ಲ ಹಾಕೋಬೇಕು ಹೇಳ? 6 ತಿಂಗಳ ಗಟ್ಟಿ ಮನಸ್ ಮಾಡಿ ಎಲ್ಲರೇ ಜೀವನ ಮಾಡ. 6 ತಿಂಗಳಾದ್ಮೇಲೆ ನಿನ್ ಮಗಳು ನಿನ್ ಮನಿಗ್ ಕರ್ಕೊಂಡ್ ಹೋಗ್ಕಳವ. ಆಯ್ತವ, ನಂದೇನೋ ಚಿಂತೆ ಮಾಡ್ಬೇಡ. ನಾ ಎಲ್ಲರೇ ಜೀವನ ಮಾಡ್ತಾನೆ. ನೀ ಸಂತೋಷವಾಗಿದ್ರ ಅಷ್ಟೇ ಸಾಕವ. ಆಯ್ತವ, ನೋಡ್ವಾ, ಬರ್ತೀನಿ. ನಿಮಗ್ ಕೈ ಮುಗಿತೀನಿ. ನನ್ನ ಮಗಳ ಮ್ಯಾಗ ಒಂದ್ ಕಣ್ಣಿಟ್ರಪ್ಪ. ನೋಡುವ, ನನ್ನ ಮಗಳ ತಿಳ್ಕೊಂಡ್ ಜೋಪಾನ ಮಾಡ್ತಾನೆ. ಆಯ್ತಿಲ್ಲ, ಆದ್ರೆ ನೀನ್ ಚಿಂತೆ ಮಾಡಕ್ ಹೋಗ್ಬೇಡ. ನಿನ್ನ ಖರ್ಚಿಗೆ ಹೇಳಿ ಬೇಕಾದ್ರೆ ನಾ ಇನ್ನೊಂದ್ಸಲ ಬಂದಾಗ ನಿನಗೆ ಹಣ ಕೊಟ್ಟು ಹೋಗ್ಕೊಂಡು. ಆಯ್ತಿಲ್ಲ ತಂಗಿ? ಬಾರ್ವಾ, ಹೋಗುನು. ಬರ್ತೀನವ. ಹೋಗ್ ಬಾ ಮಗಳ. ಆಯ್ತು ಅಳ್ಬೇಡವ, ಬರ್ತೀವ. ನನ್ನ ಮಗಳು ಮೋತಿ ನೋಡ್ತೀನಲ್ಲೋ ಅಂದಿದ್ದೆ. ದೇವ್ರಂತ ಮನುಷ್ಯ ಕರ್ಕೊಂಬಂದ ಮೋತಿ ತೋರಿಸ ಬಹಳ ಸಂತೋಷ ಆಗೈತಿ. ನನ್ನ ಮಗಳು ಮತ್ತೆ ನನಗೆ ಇಷ್ಟು ಧೈರ್ಯ ತುಂಬಿರು. ಇನ್ನು ಆಸೆ ಈಡೇರಿಸ್ತೀನವ ಅಂತ ಹೇಳಿದ್ಲು. ಇದ್ರಕ್ಕಿಂತ ನನಗೆ ಮತ್ತೇನು ಸಂತೋಷ ಐತಿ. ಇನ್ನು ನಾ ಸಂತೋಷದಲ್ಲಿ ಬದುಕ್ತೀನಿ. ಏಯ್ ಶೆಟ್ಟೆ, ಏನ ಈಕಿದ್ರ ನಿಂದೇನ್ ತಗದ? ಇಟ್ಟೊತ್ನಾಗ ನನಗ್ ಗೊತ್ತಿಲ್ದ ಈ ತ್ವಾರ ನೋಡು ಹಾದ್ಯಾಗ ಹಾಸಿಕಿನ ಕರ್ಕೊಂಡ್ ಹೊಂಟದಿ. ಏನ್ ನಡೆಸಿದ್ವು ಕರೆ ಹೇಳ. ಏ ಇಲ್ರಿ, ಇಲ್ಲೇ ಸ್ವಲ್ಪ ಊರಾಗ ಹೋಗಿ ಬರೋನು ಬಾ ತಂದ್ರಿ, ಅದಕ್ಕಾಗಿ ಕರ್ಕೊಂಡ್ ಹೋಗಿ ಬಂದನ್ರಿ. ಹ್ಞೂರಿ, ಸ್ವಲ್ಪ ಯಾಕೋ ನನ್ ತಲೆ ತಿರುಗದಂಗ ಆಗತ್ತಿತ್ತ. ಅದಕ್ಕ ಡಾಕ್ಟರ್ ಅಂತ ಹೋಗಿದ್ದೇವಲ್ರಿ ನಾವು. ಏ ಇದೆಲ್ಲ ನಾಟಕ ಬೇಡ. ನಿನಗೇನ ತ್ರಾಸ ಆದ್ರ ನನಗ್ ಹೇಳ್ಬೇಕಾಗಿತ್ತ. ನನಗ್ ಬಿಟ್ಟ ಈ ಲೆಕ್ಕ ಬರೀ ಶೆಟ್ಟಿನ ಕರ್ಕೊಂಡ್ ಹೋಗಂತದ್ ಏನಿತ್ತ? ನೀವು ಹೊರಗ್ ಹೋಗಿದ್ರಿ, ನನಗ ತಲಿ ಬಾಳ್ ನುಸಾತಿತ್ತ. ಆಮೇಲೆ ಒಂಥರ ಚಕ್ರ ಬಂದಂಗ ಆಗತ್ತಿತ್ತ. ಅದಕ್ಕ ಬಾರಪ್ಪ ಶೆಟ್ಟಿ ಕರ್ಕೊಂಡ್ ಹೋಗುವಂತ ಕರ್ಕೊಂಡ್ ಬಂದಿ. ಹೌದ್ರಿ, ಒಬ್ಬಕ್ಕಿನ ಹೋಗ್ಬೇಕಾಗಿತ್ತ ನಾನು. ಅಲ್ರಿ, ನಾ ಕರ್ಕೊಂಡ್ ಹೋಗ್ಲಿಕ್ಕಂದ್ರ ಮತ್ತ ನೀವು ಬೇಯ್ತೀರಿ ಅಂತ ಹೇಳ್ಕರಿಂದ ನಾ ಕರ್ಕೊಂಡ್ ಹೋದ್ರಿ. ಏನಾಯ್ತ್ರಿ ಈಗ ತಪ್ಪ? ನೀವು ಎಲ್ಲಾನು ಸಂಶಯದಿಂದ ನೋಡಿದ್ರ ಎಲ್ಲಾನು ಅದೇ ತರನೇ ಕಾಣ್ತೈತಿ. ಸ್ವಲ್ಪ ಮನುಷ್ಯರ ಮೇಲೆ ನಂಬಿಕೆ ಇಡೋದ್ ಕಲೀರಿ. ತಂಗಿ, ಏನಾಗೈತವಾ? ಏ ವಾಂತಿ ಹತ್ತಿರದ ಎತ್ತಾಗೈತನ?
ಏನ್ ಮುಂಜಾನೆ ಅಂತ ಮೊಸರು ಕೊಡೋದು ಹಿಂಗಾಕ ವ್ಯಾಕ್ ವಾಕತ್ತಿಲ್ಲ ವಾಂತಿ ಮಾಡಕತ್ತಿದಿಲ್ಲ ಏನಾಯ್ತವ? ಶೆಟ್ಟಿ ರೀ ಇದು ಪಿತ್ತಿನ ಅಂತೆ ಅಲ್ರಿ. ನೀ ಮೊದಲ ನಗೋದ್ ಬಿಡ್ನಿ, ಮೊದಲ ಏನಾಗೈತ ಅನ್ನೋದು ಹೇಳ. ಇದು ನಗು ಅಂತ ವಿಚಾರ ಐತಿ, ಅದಕ್ಕ ನಗಾತೀನಿ. ನನಗ 3 ತಿಂಗಳ. ಅಲ್ರಿ 3 ತಿಂಗಳಾಗೈತೆ ಅಂತ ಹೇಳಕತ್ತಾಳ, ನೀವೇನ್ ಟಕ ಟಕ ಮಾತು ತಲೆ ಹೊಡ್ಕೊಳಕತ್ತೀರಿ? ಇದು ಸಂತೋಷ ಪಡೋ ವಿಷಯ ರೀ. ರೀ ನನಗಂತೂ ಬಹಳ ಖುಷಿ ಆಗತೈತಿ. ನಾ ಹೊಟ್ಲಾಗಿನ್ರಿ, ನೀವು ಆಫ್ ಆಗತ್ತೀರಿ, ನಾ ಅವ್ ಆಗತ್ತೀನಿ. ಸಾವ್ಕಾರ್ರಿ ನನಗಂತೂ ಫುಲ್ ಸಂತೋಷ ಆತ, ಖುಷಿ ಆದ್ರಿ ನನಗ. ಇದ ಸಂತೋಷದಾಗ ಏನೈತ್ರಿಲ್ಲ, ಊರ್ ತುಂಬ ಹೋಗಿ ಪೇಡೆ ಹಚ್ಚಿ ಬರ್ತೇನ್ರಿ. ನೀವು ಅಪ್ಪ ಆದ್ರಿಲ್ಲ, ಅದಕ್ಕಾಗಿ ನನಗೆ ಫುಲ್ ಸಂತೋಷ ಆಗತೈತಿ. ಅವ್ವಾರ ನೀವು ಮನೆಗೆ ನಡ್ರಿ, ಹೇಳ್ರಿ ಹೋಗ್ರಿ. ಸಾವ್ಕಾರ್ರಿ ನಾ ಈಗ ಸದ್ಯ ಹೋಗಿ ಊರಾಗ ಪೇಡೆ ಹಚ್ಚಿ ಬರ್ತೇನ್ರಿ. ಯಾಕಂದ್ರೆ ನೀವು ಅಪ್ಪ ಆಗಕತ್ತೀರಿಲ್ಲ, ನನಗ್ ಸಂತೋಷ ಭಾಳ ಆಗೈತ್ರಿ. ನನಗ್ ರೊಕ್ಕ ಕೊಡ್ರಿ. ಏ ಪೇಡೆ ಮರ್ಯಾವನ, ನಿಮಗೆಲ್ಲ ಫುಲ್ ಸಂತೋಷ ಆಗೈತಿ. ಗಿಡ ಹಚ್ಬೇಕತ್ ನೀರ್ ರೊಕ್ಕ ಕೇಳಾತದೆ, ಹೋದ್ರ ಒಳಗ ದಗ ತಗ 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 ಉರಿಯಾಕತೆ. ಏನ್ರಿ ಸಂತೋಷ ಪಡಿ ವಿಷಯದಾಗ ದಗ 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 ಉರಿಯಾಕತ್ತೈತೈತ್ರಿ? ಏನ್ ಹೇಳಕತ್ತೀರಿ ಅಂತ ನಾನ್ ನಿಮ್ಮನ್ನ? ಏ ಸಂತೋಷ ನಾನು ಪಡ್ತಿದ್ನಿ, ಆದ್ರ ನನ್ನ ಜಾತಿ ಹುಡುಗಿ ಆಗಿದ್ರ ಫುಲ್ ಖುಷಿ ಆಗ್ತಿದ್ದೆ. ಇಡೀ ಊರಿಗೇನೋ ಹಬ್ಬದ ಊಟ ಹಾಕಿಸ್ತಿದ್ನಿ. ಆದ್ರೆ ಈಕಿ ಜಾತಿ ಅಂತದು ಕುಲ ಅಂತದು, ಈಕಿ ಹೊಟ್ಟಾಗ ನನ್ನ ಮಗು ಹುಟ್ಟ್ರ ನನ್ನ ಗೌರವಕ್ಕ ಎಷ್ಟು ಅಡ್ಡಿ ಬರಬಾರ್ದು. ನನ್ನ ಸಮಾಜದವ್ರು ನನ್ನ ಮಾತಾಡ್ಸಾಕು ಹೇಸಿಗೆ ಪಡ್ತಾರ. ಈಕಿನ ಮದುವೆ ಆಗಿದ್ದಕ್ಕ ನನ್ನ ಮುಂದೆ ಯಾವ ಅಡ್ಡಾಡವಲ್ಲ. ಬಿಡ್ರಿ ಸಾವ್ಕಾರ, ಏನ್ ಹೇಳಕತ್ತೀರಿ ನೀವು? ಯಾ ಕುಲ ಯಾ ಜಾತಿ ತಗೊಂಡ್ ಏನ್ ಮಾಡವ್ರದ್ರಿ? ಬಂಗಾರ ಅಂತ ಹೆಣ್ಣು ಸಿಕ್ಕಾಳು, ತಮ್ಮಗ ಮದುವೆ ಆಗ್ಯಾರಿ, ಹೊಟ್ಟಿಲಿ ಆಗ್ಯಾಳು, ಮಗ ಹುಟ್ಟಿ ಬರ್ತಾನ್ರಿ. ಯಾಕೆ ಚಿಂತೆ ಮಾಡ್ತೀರಿ? ಕೊಡ್ರಿ ರೊಕ್ಕ ಕೊಡ್ರಿ ಮೊದಲ ನನಗ. ಏ ಮೊದಲ ನನ್ನ ತಲೆ ಕೆಟ್ಟೈತಿ, ಏನ್ ರೊಕ್ಕ ಹಚ್ಚದೆ ನಡೀಲಿ ಮೊದಲ. ಏನ್ರಿ ಏನು ತಲಿ ಎತ್ತ ಏನ ಮಗನ ಸಣ್ಣ ಹೆಂಗ್ ಕಡಿಯತ್ತನ ಮತ್ತ ಎಲ್ಲ. ಈ ಮಗು ಈಕಿ ಹೊಟ್ಟ ಹುಟ್ಟಬಾರ್ದು. ಅಕಸ್ಮಾತ್ ಹುಟ್ಟಿದ್ರ ನನ್ನ ಘನತೆ ಮಾನ ಮರ್ಯಾದೆ ಎಲ್ಲ ಹಾಳಾಕತಿ. ಈ ಮಗು ಭೂಮಿಗೆ ಬಂದ್ರ ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಹಾಕತಿ. ಇಲ್ಲ, ಇದಕ್ಕೆ ಏನು ತಲೆ ಹೊರಿಸಿ ಇವನ್ ಹೆಂಗಾರ ಮಾಡಿ ಉಪಾಯದಿಂದ ಮುಗಿಸ್ಬಿಡ್ಬೇಕು. ಉಪಾಯ ಮಾಡಿ ನಾ ಎಲ್ಲ ಮುಗುವಂಗ ಎಲ್ಲ ಅವಕಾಶ ಕೊಟ್ಟಿ. ಇವತ್ತು ಕಣ್ಣೆಲ್ಲ ಚಮದಾವ್, ಇವತ್ತು ಬರೋದನ್ನ ಪಾಸ್ ಆದ ಅಂದ್ರ ನಾ ಗೆದ್ನಿ, ಇಲ್ಲ ಅಂದ್ರ ಮತ್ ಓದ್ನ ಕೋಮರಾಯನ ನಂಗ ಪಾಸ್ ಇಷ್ಟ. ಏಯ್ ಎಲ್ಲಿ ಹೋಗಿದ್ರಿ ಇಬ್ರು? ಎಲ್ಲಿ ಹೋಗಿದ್ರಿ? ಎಲ್ಲಿ ಹೋಗಿರಿ? ಎಲ್ಲಿ ಹೋಗಿ? ಏ ಮಗನ ನೀನು ಸಣ್ಣ ಹೆಂಗ್ ಕಡಿತಾನ? ಅಲ್ಲ ನನಗ್ ಗೊತ್ತಿಲ್ಲ, ಈಕಿನ ಎಕ್ಸಾಮ್ ಬರೆಯಕ್ ಕರ್ಕೊಂಡು ಹೋಗಿ ಅವ್ರ ಹೋಗ್ಬೇಕು ಹಿಂಗ ಮಾಡಿ ಊರ್ ಬಿಟ್ಟು ಹೋಗ್ಯಾಳ. ನೀನ್ ಊರ ಬದುಕ್ಬೇಕತ್ತ ಸಾಯ್ಬೇಕತ್ತ? ನಡಿ ಮಗನ ಸರಳ ನಡೀಲಿದೆ ನಡೀತು. ಇಲ್ಲ ನಿನಗ ಚಮಕಿನ ತಗೊಂಡ ಹೋಗ್ತೀನಿ. ನಡಿ ನಡಿ ಓಡ ನಡಿ ನಡಿಯ ನಡಿ. ರೀ ನನ್ ಮಾತಾರ ಕೇಳ್ರಿ. ರೀ ನಾನು ಇಷ್ಟು ದಿನ ಕಷ್ಟಪಟ್ಟು ಓದಿನಿ. ಇವತ್ತಿನ ಒಂದ್ ಎಕ್ಸಾಮ್ ಬರದ್ರ ನನ್ ಭವಿಷ್ಯ ಎಲ್ಲೋ ಹೋಗ್ತೈತಿ. ದಯವಿಟ್ಟು ಹೇಳತ್ತೀನ್ರಿ, ಅದಕ್ಕೊಂದು ಅವಕಾಶ ಮಾಡ್ಕೊಡ್ರಿ. ಏ ನಿನ್ನ ಅವಕಾಶಕ್ಕೆ ನಿನ್ನ ಭವಿಷ್ಯಕ್ಕೆ ಬೆಂಕಿ ಹಚ್ಚ. ನನ್ನ ಭವಿಷ್ಯನ ಇಲ್ಲಿ ಹಾಳಾಗತ್ತತೆ. ನೀ ಹಿಂಗಾದ್ರ ಮನಿದಲ್ಲ ಸಾಯ್ ನೀ. ನಡಿ ತೆಳಗ್ ಬಿದ್ದೀರ ಮಾಡ್ತೀಯ, ನಡಿ ಹೇಳಲಿ. ರೀ ನೀವು ನನ್ ಹೊಡಿರಿ ಬಡಿರಿ, ಬೇಕಂದ್ರ ನನ್ ಕೊಂದ್ ಬಿಡ್ರಿ, ಆದ್ರ ನಾ ಎಕ್ಸಾಮ್ ಬರಿತೀನ್ರಿ. ಸ್ವಲ್ಪ ಸ್ವಲ್ಪ ಏ ನಿನ್ನ ಸ್ವಲ್ಪ ಎಕ್ಸಾಮ್ ನಿನ್ನ ಬೆಂಕಿ ಹಚ್ಚ. ಬಾಳ್ ನಿನ್ನೊಂದು ಐತಿ ನಿಂದು. ರೀ ರೀ ಏಯ್ ಕೇಳಿಲಿ, ನಿನ್ನಿಂದ ನನಗೆ ಊರಾಗ ಮಾನ ಮರ್ಯಾದೆನ ಕಳ್ಕೊಂಡು ಹೋಗಿದ್ನಿ. ನನಗೆ ಯಾವ ಬೆಲೆ ಕೊಡುವಲ್ಲಾಗಿದ್ದ. ನೀನು ಕೀಳು ಜಾತಿ ಹುಡುಗಿ, ನಿನ್ನ ಹೊಟ್ಟಾಗ ನನ್ನ ಮಗು ಬೆಳೆದ್ರ ನನ್ನ ಇಡೀ ವಂಶಕ್ಕನ ಕಳಂಕ ಬರ್ತತೆ. ಅದಕ್ಕೆ ಈ ಹೊಟ್ಟಾಗಿರೋ ಮಗು ನೀನು ಎರಡೂ ಕೊಂದೆ ಅಂದ್ರೆ ನಾ ಆರಾಮಿರ್ಬೋದು. ಅವಾಗ ನಾ ಯಾರು ಬೇಕಾದ ಮದುವೆ ಹಾಕನ, ನಮ್ಮ ಜಾತಿ ಹುಡುಗಿನ ಮದುವೆ ಹಾಕ್ತಾನೆ. ಅದಕ್ಕೆ ಇವತ್ತು ನನ್ನ ಮುಗಿಸ್ಬೇಕಂತ ಬಂದಾನಿ. ಇವತ್ತಿಗೆ ಪೀಡೆ ತೊಲಿಕ್ತು.